ತದ್ದು ಮಾಷ ಅಂದರೆ ಉದ್ದಿನ ಪದಾರ್ಥವನ್ನು ಉದ್ದನ್ನು ದಾನ ಮಾಡುವಂಥದ್ದು ವಿಶೇಷವಾಗಿ. ಅದರಿಂದ ಆ ರಾಹು ಅಂತೇನಿದ್ದಾನಲ್ಲ ಅವನು ವಿಶೇಷವಾಗಿ ಪ್ರೀತನಾಗ್ತಾನಪ್ಪ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯತೋ ಜನ್ಮಾದ್ಯಸ್ಯ ಶ್ರುತಿಸುನಯಮಾನೈಕ ವಿಷಯಾತ್ ಸ್ವತಂತ್ರಸ್ತಂತ್ರಜ್ಞೋ ಗುರುರಪಿ ಗುರುರ್ಯಶ್ಚ ಜಗತಾಂ ವಿಮೂಢಾ ಯತ್ತತ್ವಂ ಪ್ರಕಟಮಿಹ ವಿತ್ತುಂ ಸುಮನಸೋ ಮುಕುಂದಂ ಧ್ಯಾಯಾಮ ಪಹತಕುಹಕಂ ತಂ ಸ್ವಮಹಸಾ ಸರ್ವವಿಘ್ನಃ ಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವಪ್ರಣೇತಾರಂ ವಂದೇ ವಿಜಯದಂ ಹರಿಂ ಕರೋತು ಮಮ ಕಲ್ಯಾಣಂ. ಹರಿರ್ಹಯಮುಖಾಭಿತಃ ಗುರುಶ್ಚ ಮಧ್ವನಾಮಾ ಮೇ ವರದೋಸ್ತು ನಿರಂತರಂ. ವಾಣಿತೆ ಕರವಣ್ಯಂಬ ಚರಣೋ ಹೃದಿ ಸರ್ವದಾ ಮದ್ವಾಕ್ಯಸರಣೀರ್ಭೂಯಾತ್ ಶ್ರೀಮದಾಚಾರ್ಯಭಾವಗ ಸಮಾಶ್ರಯೇದ್ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇ ಸರ್ವಭಾರಾಂಶ್ಚ ಗುರೋ ಶ್ರೀ ಪಾದಪಂಕಜೇ. ನಿಮ್ಮ ಪ್ರಶ್ನೆ ನಮ್ಮ ಉತ್ತರ ಅನ್ನೋ ವಿಭಾಗದಲ್ಲಿ ನವಗ್ರಹಗಳ ದೋಷ, ಅದಕ್ಕೆ ಪರಿಹಾರವನ್ನು ಪ್ರತಿ ವಾರ ತಿಳಿತಾ ಬಂದಿದ್ದೀವಿ. ಹಿಂದಿನ ವಾರ ಶುಕ್ರ, ಶನಿ, ಗುರು ಎಲ್ಲ ಗ್ರಹಗಳ ಸ್ತೋತ್ರ ಪಾರಾಯಣ, ಆ ಗ್ರಹಗಳಿಗೆ ಸಂಬಂಧಪಟ್ಟಿರುವಂತಹ ದಾನಗಳನ್ನು ಕೊಡುವಂಥದ್ದು ಎಲ್ಲವನ್ನು ತಿಳಿದಿದ್ದೀವಿ. ಈ ವಾರ ರಾಹು ಮತ್ತು ಕೇತು ಛಾಯಾಗ್ರಹಗಳು ಅಂತ ಇವರನ್ನು ಕರೀತಾ ಇದ್ದಾರೆ. ಈ ಛಾಯಾಗ್ರಹಗಳ ದೋಷ ಪರಿಹಾರಕ್ಕೆ ನಾವು ಯಾವ ಮಂತ್ರವನ್ನು ಹೇಳಬೇಕು, ಅದು ಹೋಗೋಕ್ಕಿಂತ ಮುಂಚೆ ರಾಹು ಮತ್ತು ಕೇತುಗಳಿದ್ದಾರಲ್ಲ ಅವರು ಏನು ಪ್ರಭಾವ ತೋರಿಸ್ತಾರೆ ಜಾತಕದಲ್ಲಿ ಅನ್ನೋದು ತಿಳಿಯೋದು ಅತ್ಯಂತ ಅವಶ್ಯಕ. ರಾಹು ಇದ್ದಾನಲ್ಲ ಗಾರುಡಿ ವಿದ್ಯೆ ಅಂತ ಕರೀತಾರದಕ್ಕೆ. ಆಕಸ್ಮಿಕವಾಗಿರುವಂತಹ ಸಂಗತಿ ಯಾವುದು ನಮಗೆ ಆಗೋದಿಲ್ಲ ಅಂತ ಅಂದ್ಕೊಂಡಿರ್ತೀವೋ ಜೀವನದಲ್ಲಿ ಅದು ಆಗೋದನ್ನು ರಾಹು ಮಾಡಿಸ್ತಾನೆ. ಭೂತಪ್ರೇತಗಳ ಬಾಧೆ ಅದು ಉಂಟಾಗೋದು ರಾಹುವಿನ ದೋಷದಿಂದ. ಸರ್ಪಾದಿ ವಿಷಕಾರಿ ಜಂತುಗಳ ಪ್ರಭಾವ ಆಗುವಂಥದ್ದು ದುರಾಗ್ರಹ, ಅಕುಂಚನ, ಆಮೇಲೆ ಕಪಟ ಮಿತ್ರ ಅಂದರೆ ನಿಜವಾದ ಗೆಳೆಯರಲ್ಲ, ಕಪಟ ಮಿತ್ರವನ್ನು ತೋರಿಸುವಂಥವರು ಈ ರಾಹುವನ್ನು ತೋರಿಸುವಂಥದ್ದು. ಅದರಲ್ಲೂ ರಾಹು ಇದ್ದಾನಲ್ಲ ತಂದೆಯನ್ನು ತೋರಿಸ್ತಾನೆ ಜಾತಕದಲ್ಲಿ, ಅವರ ಕುಲ ಹೇಗಿದೆ ಅಂತ ಗೊತ್ತಾಗತ್ತೆ. ಇನ್ನು ಕೇತು ಇದ್ದಾನಲ್ಲ ಅವನು ಮೋಕ್ಷ ಮಾರ್ಗವನ್ನು ತೋರಿಸುವಂಥವನು, ಸುಖ ಮಾರ್ಗವನ್ನು ತೋರಿಸುವಂಥವನು. ಮಂತ್ರ ತಂತ್ರ ಯಂತ್ರ ಅಂತಂತಾರಲ್ಲ ಅದೆಲ್ಲವನ್ನು ತೋರಿಸುವಂಥವನು. ಆಮೇಲೆ ತಾಯಿಯ ಮನೆ ಅಜ್ಜಿಯ ಸೌಖ್ಯವನ್ನು ತೋರಿಸುವಂಥವನು. ಇವೆಲ್ಲ ರಾಹುಕೇತುಗಳಿಗೆ ಸಂಬಂಧಪಟ್ಟಿರುವಂಥ ವಿಷಯಗಳು. ಒಂದೇ ಕೆಲಸದಲ್ಲಿ ಇರೋದಿಲ್ಲ. ರಾಹುಕೇತುಗಳಿದ್ರು ಅಂದರೆ ಯಾವ ಜಾಗದಲ್ಲಿ ಅವರಿರ್ತಾರೋ ಅವರು ಆ ಕೆಲಸವನ್ನು ಮಾಡಿಸ್ತಾರೆ. ಇನ್ನು ರಾಹು ಇದ್ದಾನಲ್ಲ ಅವನು ಛಾಯಾಗ್ರಹ ಅಂತ ಹೇಳಿದೆ. ಇವತ್ತೇನು ನಾವು ಮಾಸ್ ಮೀಡಿಯಾ ಅಂತ ಕರಿತೀವಲ್ಲ ಅದಕ್ಕೆಲ್ಲ ಸಂಬಂಧಪಟ್ಟ ಹಾಗೆ ಇರುವಂಥವನೇ ರಾಹು. ಕಂಪ್ಯೂಟರ್ ಆಗಿರ್ಬೋದು, ಇಂಟರ್ನೆಟ್ ಆಗಿರ್ಬೋದು, ವೈಫೈ ಆಗಿರ್ಬೋದು, ಎಲ್ಲವೂ ಅದನ್ನು ಮಾಡಿಸೋವಂಥವನೇ ಅವನು. ಇನ್ನು ಅದರಲ್ಲೂ ವಿಶೇಷವಾಗಿ ಹೇಳೋದಾದರೆ ಸ್ಥಿರವಾದ ಸ್ವಭಾವ. ಕೆಲವೊಂದು ಸಾರಿ ಕೇತು ಏನು ಮಾಡಿಸ್ತಾನೆ ಅಂದರೆ ಮಿತವಾದ ಭಾಷಿ, ಸ್ಪಷ್ಟ ವಕ್ತ ಅಂದರೆ ಸ್ಪಷ್ಟವಾಗಿ ಹೇಳಬೇಕು, ಏನು ಹೇಳಬೇಕೋ ಅದನ್ನು ಜಳ ಹೇಳುವಂಥ ಸ್ವಭಾವ. ಆಮೇಲೆ ಉತ್ಸಾಹ ಮನಸ್ಸಿನಲ್ಲಿ, ಮೋಕ್ಷ ಮಾರ್ಗದ ಕಡೆ ಗಮನವನ್ನು ಹರಿಸುವಂಥದ್ದು ಈ ಕೇತುವಿನ ಸ್ವಭಾವ. ಹಾಗಾದರೆ ಈ ನವಗ್ರಹಗಳಲ್ಲಿ ಈ ರಾಹು ಮತ್ತು ಕೇತು ಅಂತೇನಿದ್ದಾರಲ್ಲ ಇವರ ಬಗ್ಗೆ ಶಾಸ್ತ್ರಕಾರರು ಒಂದೆರಡು ಮಾತನ್ನು ಹೇಳ್ತಾರೆ. ಎಷ್ಟು ಸುಂದರವಾಗಿ ಹೇಳ್ತಾರೆ ಅಂದರೆ, ರಾಹು ಹೇಗಿದ್ದಾನೆ? ಕರಾಳ ವದನಃ, ಅತ್ಯಂತ ಕರಾಳವಾಗಿರುವಂತಹ ಮುಖ. ಖಡ್ಗ ಚರ್ಮ ಶೂಲಿ ವರಪ್ರದಃ, ಖಡ್ಗವನ್ನು ಚರ್ಮವನ್ನು ಒಂದು ಆಯುಧ, ಶೂಲ ಅದನ್ನು ಆಯುಧವನ್ನು ಹಿಡಿದುಕೊಂಡಿರುವಂಥವನು ವರಪ್ರದಃ. ನೀಲಸಿಂಹಾಸನಸ್ಥಃ, ನೀಲಿ ಬಣ್ಣದ ಸಿಂಹಾಸನದಲ್ಲಿ ಕೂತಿದ್ದಾನೆ. ರಾಹುರತ್ರ ಪ್ರಶಸ್ಯತೆ ಅಂತ ರಾಹುವನ್ನು ನಾವು ಪೂಜಾ ಮಾಡಬೇಕು. ಅದರಲ್ಲೂ
ಸಿಂಹಿಕಾ ಪುತ್ರನಾಗಿರುವಂಥವನು ರಾಹು. ಸೈಂಹಿಕೇಯ ಅಂತ ಅವನನ್ನು ಕರೀತಾರೆ. ಅಂತಹ ಸಿಂಹಿಕಾ ಪುತ್ರನಾದಂತಹ ರಾಹುವನ್ನು ವಿಶೇಷವಾಗಿ ಪೂಜೆಯನ್ನು ಮಾಡೋದರಿಂದ ಆ ರಾಹು ದೋಷ ಭೂತಪ್ರೇತಗಳ ಬಾಧೆ ಆಗಿರಬಹುದು. ರಾಹುರ್ಬಾಹುಬಲಂ ಅಂತ ಹೇಳಿದ್ದಾರೆ ಶಾಸ್ತ್ರಕಾರರು. ನವಗ್ರಹಗಳ ಸ್ತೋತ್ರದಲ್ಲಿ ರಾಹುರ್ಬಾಹುಬಲಂ, ಉದ್ಯೋಗದಾತ, ಉದ್ಯೋಗವನ್ನು ಕೊಡುವಂಥವನು ರಾಹು ಆಗಿರುವಂಥವನು. ಅದರಲ್ಲೂ ರಾಹುವನ್ನು ವಿಶೇಷವಾಗಿ ನಾವು ಪೂಜಾ ಮಾಡೋದಾದರೆ ಬೂದುಗುಂಬಳಕಾಯಿಯಿಂದ ಮಿಶ್ರಿತವಾಗಿರುವಂತಹ ಅನ್ನವನ್ನು ವಿಶೇಷವಾಗಿ ಅವನಿಗೆ ಸಮರ್ಪಣೆಯನ್ನು ಮಾಡಬೇಕು ಅಂತಾರೆ. ಅದರಲ್ಲೂ ಈ ರಾಹುವನ್ನು ನಮಗೆ ಅನುಗ್ರಹ ಮಾಡೋ ಹಾಗೆ ಮಾಡುವಂತಹ ದೇವತೆ ಭೂವರಾಹ ದೇವರು. ಭೂಮಿಗೆ ಅಧಿಪತಿಯಾಗಿರುವಂಥ ಭೂವರಾಹ ದೇವರನ್ನು ಯಾರು ಪೂಜಾ ಮಾಡ್ತಾರೋ, ಒಂದೊಂದು ರೂಪಗಳಿದ್ದಾವೆ ನವಗ್ರಹಗಳ ರೂಪಗಳು. ಅದರಲ್ಲಿ ಭೂವರಾಹ ರೂಪ ರಾಹುವಿನ ಅಂತರ್ಯಾಮಿಯಾಗಿರುವಂಥದ್ದು. ಜಟಾಮಾಂಸಿ ಅಂತ ಸಿಗ್ತದೆ, ಅದನ್ನು ವಿಶೇಷವಾಗಿ ಧೂಪವನ್ನಾಗಿ ಬಳಸಬೇಕು. ಕೇದಿಗೆ ಹೂವನ್ನು ಸಮರ್ಪಣೆ ಮಾಡಬೇಕು. ವಿಶೇಷವಾಗಿ ಅವನಿಗೆ ಸಂಬಂಧಪಟ್ಟಿರುವಂಥದ್ದು ಮಾಷ ಅಂದರೆ ಉದ್ದಿನ ಪದಾರ್ಥವನ್ನು, ಉದ್ದನ್ನು ದಾನ ಮಾಡುವಂಥದ್ದು ವಿಶೇಷವಾಗಿ. ಅದರಿಂದ ಆ ರಾಹು ಅಂತೇನಿದ್ದಾನಲ್ಲ ಅವನು ವಿಶೇಷವಾಗಿ ಪ್ರೀತನಾಗ್ತಾನಪ್ಪ. ರಾಹುವಿಗೆ ಸಂಬಂಧಪಟ್ಟಿರುವಂಥ ಒಂದು ಸಮಿತ್ತು ಅದು ಗರಿಕೆಯನ್ನು ತೆಗೆದುಕೊಂಡು ಹೋಗಿ ದೇವರಿಗೆ ಸಮರ್ಪಣೆಯನ್ನು ಮಾಡುವಂಥದ್ದು, ಮನೆಯಲ್ಲೂ ದೇವರಿಗೆ ಸಮರ್ಪಣೆಯನ್ನು ಮಾಡುವಂಥದ್ದು. ವಿಶೇಷವಾಗಿ ರಾಹುವಿಗೆ ಜಪವನ್ನು ಮಾಡಬೇಕು, ರಾಹು ಮಂತ್ರವನ್ನು. ರಾಹುವಿನ ದೋಷ ಪರಿಹಾರ ಆಗಬೇಕು ಅಂದರೆ ಈ ಶ್ಲೋಕಗಳನ್ನು ಹೇಳಬೇಕು ಅಂತ ಹೇಳ್ತಾರೆ. ಪ್ರತಿ ವಾರ ನಾವು ಆ ರಾಹು ಎಲ್ಲ ಗ್ರಹಗಳಿಗೆ ಸಂಬಂಧಪಟ್ಟಿರುವಂತಹ ಪೀಡಾ ಪರಿಹಾರ ಸ್ತೋತ್ರವನ್ನು ಹೇಳ್ತಾ ಇದ್ದೀವಿ. ಇವತ್ತು ರಾಹು ಮತ್ತು ಕೇತುವಿಗೆ ಸಂಬಂಧಪಟ್ಟ ಹಾಗೆ ಮಹಾಶಿರ ಮಹಾವಕ್ತೃ ದೀರ್ಘದಂಷ್ಟ್ರೋ ಮಹಾಬಲಃ ಅತನುಶ್ಚೋರ್ಧ್ವ ಕೇಶಶ್ಚ ಪೀಡಾಂ ಹರತು ಮೇ ತಮಃ. ಈ ಶ್ಲೋಕವನ್ನು ರಾಹುವಿಗೆ ಸಂಬಂಧಪಟ್ಟ ಹಾಗೆ ಅವಶ್ಯವಾಗಿ ಹೇಳಬೇಕಪ್ಪ. ಯಾರ್ಯಾರಿಗೆ ರಾಹುವಿನ ದೋಷ ಇದೆ ಅವರು ಈ ಶ್ಲೋಕಗಳನ್ನು ಹೇಳೋದ್ರಿಂದ ವಿಶೇಷವಾಗಿ ಅವರಿಗೆ ರಾಹುವಿನ ದೋಷ ಪರಿಹಾರ ಆಗುವಂಥದ್ದು. ಇನ್ನು ಕೇತು ಇದ್ದಾನೆ, ಆ ಕೇತುವಿನ ಬಗ್ಗೆನೂ ಹೇಳ್ತಾರೆ. ಧೂಮ್ರಾ ದ್ವಿಬಾಹವಃ ಸರ್ವೇ ಗದಿನೋ. ನೋಡಿ ಎಷ್ಟು ಸುಂದರವಾಗಿ ಹೇಳ್ತಾರೆ. ಧೂಮ್ರವರ್ಣದಿಂದ ಕೂಡಿರುವಂಥವನು ಕೇತು, ಎರಡು ಉಳ್ಳಂಥವನು. ಆಮೇಲೆ ನೀಲಮೇಘ ಸಮಾನಾಭಂ ಚಿತ್ರವರ್ಣಂ ಮಹಾಬಲಂ. ಚಿತ್ರವರ್ಣ ಒಂದು. ಅಂತಹ ಕೇತು ಏನಿದ್ದಾನಲ್ಲ ಅವನು ವಿಶೇಷವಾಗಿ ನಮಗೆ ಅನುಗ್ರಹ ಮಾಡುವಂಥವನು, ಜ್ಞಾನಪ್ರದನಾಗಿರುವಂಥವನು. ಕೇತು ನಮಗೆ ಜ್ಞಾನವನ್ನು ಕೊಡ್ತಾ ಇದ್ದಾನೆ, ಶುದ್ಧವಾದ ಜ್ಞಾನವನ್ನು. ಅದರಲ್ಲೂ ಅವನಿಗೆ ಸಂಬಂಧಪಟ್ಟಿರುವಂತಹ ಸಮಿತ್ತು ದರ್ಬೆಯನ್ನು ವಿಶೇಷವಾಗಿ ಯಜ್ಞಾದಿಗಳನ್ನು ಎಲ್ಲಿ ಮಾಡ್ತಾರೋ ಅಲ್ಲಿ ಹೋಗಿ ಅವರಿಗೆ ಬೇಕಾಗಿರುವಂತಹ ದರ್ಬೆಯನ್ನು ದಾನವನ್ನಾಗಿ ಕೊಡಬೇಕು. ಜೊತೆಗೆ ಈ ದರ್ಭೆ ಜೊತೆಗೆ ಭಗವಂತನ ಒಂದು ರೂಪ ಇದೆ, ಮತ್ಸ್ಯರೂಪ. ಕೇತು ನಮಗೆ ಅನುಗ್ರಹ ಮಾಡಬೇಕು ಅಂದರೆ ಮತ್ಸ್ಯರೂಪವನ್ನು ವಿಶೇಷವಾಗಿ ಉಪಾಸನೆಯನ್ನು ಮಾಡಬೇಕು. ಕಸ್ತೂರಿ ಅನುಲೇಪನ ಮಧುಕ ಅಂತ ಧೂಪ ಇದೆ, ಚಿತ್ತದತ್ತೂರ ಅಂತ ಹೂವಿದೆ, ಅದನ್ನು ವಿಶೇಷವಾಗಿ ಸಮರ್ಪಣೆಯನ್ನು ಮಾಡಬೇಕು. ಆಡನ್ನು ದಾನವನ್ನಾಗಿ ಕೊಡಬೇಕು ಅಂತಾರೆ, ಕೆಲವು ಕಡೆ ಆನೆಯನ್ನು ದಾನವನ್ನಾಗಿ ಕೊಡ್ರಿ ಅಂತ ಹೇಳ್ತಾರೆ. ಅವರವರ ಅನುಕೂಲಕ್ಕೆ ತಕ್ಕ ಹಾಗೆ ಅವಶ್ಯವಾಗಿ ದಾನವನ್ನಾಗಿ ಮಾಡಬೇಕಪ್ಪ. ಇನ್ನು ಕೇತುವಿನ ದೋಷ ಪರಿಹಾರ ಆಗಬೇಕು ಅಂದರೆ ಈ ಶ್ಲೋಕವನ್ನು ಹೇಳಬೇಕು. ಅನೇಕ ರೂಪ ವರ್ಣೈಶ್ಚ ಶತಶೋತ ಸಹಸ್ರಶಃ ಉತ್ಪಾತ ರೂಪೋ ಜಗತಃ ಪೀಡಾಂ ಹರತು ಮೇ ಶಿಖಿ. ಈ ಶ್ಲೋಕವನ್ನು ಹೇಳೋದ್ರಿಂದ ಕೇತುವಿಗೆ ಸಂಬಂಧಪಟ್ಟಿರುವಂತಹ ದೋಷಗಳು ಅಂತೇನಿದ್ದಾವಲ್ಲ ಅವೆಲ್ಲವೂ ಪರಿಹಾರ ಆಗಿ ಹೋಗ್ತಾವೆ. ಕುಜನ ಜೊತೆಗೆ ಕೇತು ಇದ್ದ ಅಂದರೆ, ಉದಾಹರಣೆಗೆ ಹೇಳಬೇಕಾದ್ರೆ ಬೇಕಾದಷ್ಟಿದೆ ಜ್ಯೋತಿಷ್ಯ ಶಾಸ್ತ್ರ. ಒಂದು ಉದಾಹರಣೆಯನ್ನು ಹೇಳೋದಾದರೆ, ಬರೇ ಕುಜ ಇದ್ದ ಅಂದರೆ ಅವನು ನೇರವಾಗಿ ಯುದ್ಧ ಮಾಡ್ತಾನೆ, ಅದು ಅವನ ಸ್ವಭಾವ. ಹಿಂದೆಲ್ಲ ನಾವು ಹೇಳಿದ್ದೀವಿ ಕುಜನ ಸ್ವಭಾವವನ್ನು. ಕೇತುವಿನ ಜೊತೆಗೆ ಕುಜ ಇದ್ದ ಅಂದರೆ ಶಾಂತವಾಗಿ ಯುದ್ಧ ಮಾಡುವಂಥದ್ದು. ಎಲ್ಲರ ಹೋಗಬೇಕು, ಮಾತಾಡಬೇಕು,
ಜಗಳ ಆಗಿದೆ ಅಂತ ಅಂದರೆ ಜಗಳ ಮಾಡೋನಲ್ಲ ಕೇತು. ಕುಜನ ಜೊತೆಗೆ ಕೂತ್ರೆ ಅವನೇನು ಮಾಡ್ತಾನೆ, ಶಾಂತವಾಗಿ ಅವರ ಸಹವಾಸವನ್ನೇ ಬಿಟ್ಬಿಡ್ತಾನೆ. ಡಿಸ್ಕನೆಕ್ಟ್ ಆಗೋದು ಅಂತಂತಾರಲ್ಲ, ಒಟ್ಟ ಮಾತಿಲ್ಲ ಏನಿಲ್ಲ ಬಿಟ್ಟುಬಿಡ್ತಾನೆ, ಏನು ಮಾತಾಡೋದಿಲ್ಲ. ಹೀಗೆ ಆ ಕೇತುವಿನ ಸ್ವಭಾವ ಶಾಂತವಾಗಿ ಜ್ಞಾನವನ್ನು ಪಡೆಯುವಂಥದ್ದು. ಕೇತು ಯಾರಿಗೆ ಚೆನ್ನಾಗಿದ್ದಾನೋ ಅವರಿಗೆ ಒಳ್ಳೆಯ ಜ್ಞಾನ, ಮೋಕ್ಷಕಾರಕವಾಗಿರುವಂಥ ಜ್ಞಾನವನ್ನು ಅವರು ಪಡಿತಾ ಇದ್ದಾರಪ್ಪ. ಅದರಲ್ಲೂ ಇಲ್ಲಿವರೆಗೂ ನಾವು 9 ಗ್ರಹಗಳ ಬಗ್ಗೆ ಸಂಕ್ಷಿಪ್ತವಾಗಿ ಅವರ ಗ್ರಹಗಳ ಸ್ವಭಾವ, ಆ ಗ್ರಹಗಳಿಗೆ ಹೇಳಬೇಕಾಗಿರುವಂತಹ ಮಂತ್ರಗಳು, ಆ ದೋಷ ಪರಿಹಾರಕ್ಕೆ ಕೊಡಬೇಕಾಗಿರುವಂತಹ ದಾನಗಳು, ಇವೆಲ್ಲವನ್ನು ನಾವು ಹೇಳಿದ್ದೀವಿ. ಚಿತ್ರದಲ್ಲಿ ನೀವು ನೋಡ್ತಾ ಇದ್ದೀರಿ ಸಂಕ್ಷಿಪ್ತವಾಗಿರುವಂತಹ ನವಗ್ರಹ ಶರಣಾಗತಿ ಸ್ತುತಿ. ಇದನ್ನು ನಿತ್ಯದಲ್ಲಿ ಯಾರು ಹೇಳ್ತಾರೋ 9 ಗ್ರಹಗಳ ಸ್ತೋತ್ರ ಇದೆ. ಈ ಸಣ್ಣದಾಗಿರುವಂಥ ಒಂದು 3-4 ಲೈನ್ನಲ್ಲಿ ಪೂರ್ಣವಾಗಿ ಆ ನವಗ್ರಹಗಳ ಸ್ತೋತ್ರ ಇದೆ. ಓಂ ರಂ ರವಯೇ ನಮಃ ಶರಣಂ. ಮಂ ಚಿತ್ರದಲ್ಲಿ ನೋಡ್ತಾ ಇದ್ದೀರಿ. ಓಂ ಮಂ ಸೋಮಾಯ ನಮಃ ಶರಣಂ. ಮಂ ಅಂಗಾರಕಾಯ ನಮಃ ಶರಣಂ. ಬುಂ ಬುಧಾಯ ನಮಃ ಶರಣಂ. ಬಂ ಬೃಹಸ್ಪತಯೇ ನಮಃ ಶರಣಂ. ವಂಂ ಶುಕ್ರಾಯ ನಮಃ ಶರಣಂ. ಶಂ ಶನೇಶ್ಚರಾಯ ನಮಃ ಶರಣಂ. ಹ್ರಾಂ ರಾಹವೇ ನಮಃ ಶರಣಂ. ಹ್ರೀಂ ಕೇತವೇ ನಮಃ ಶರಣಂ. ಈ ಮಂತ್ರವನ್ನು, ಈ 9 ಮಂತ್ರಗಳನ್ನು ನಿತ್ಯದಲ್ಲಿ ಶುದ್ಧವಾಗಿ ಸ್ನಾನವನ್ನು ಮಾಡಿ ದೇವರ ಮುಂದೆ ಕೂತು ಭಕ್ತಿಯಿಂದ ಯಾರು 108 ಬಾರಿ ಜಪವನ್ನು ಮಾಡ್ತಾರೋ ಅವರೆಲ್ಲರಿಗೂ ಗ್ರಹಗಳ ಒಂದು ಪರಿಹಾರ, ದೋಷ ಪರಿಹಾರ ಆಗುವಂಥದ್ದು. ಒಟ್ಟಾರೆಯಾಗಿ ನವಗ್ರಹಗಳ ದೋಷ ಪರಿಹಾರಕ್ಕೆ ಗುರು ಹಿರಿಯರ ಸೇವೆಯನ್ನು ಮಾಡುವಂಥದ್ದು, ಬೆಳಗ್ಗೆ ಬೇಗ ಸೂರ್ಯೋದಯಕ್ಕಿಂತ ಮುಂಚೆ ಏಳುವಂಥದ್ದು, ವಿಶೇಷವಾಗಿ ದೇವರ ಸ್ಮರಣೆ, ಗುರುಗಳ ಸ್ಮರಣೆ, ಜೊತೆಗೆ ಕುಲದೇವತಾ ಆರಾಧನೆ, ತಂದೆ ತಾಯಿಗಳ ಸೇವೆ, ಗೋಸೇವೆ ಯಾರು ಮಾಡ್ತಾರೋ ಅವರಿಗೆ ಎಲ್ಲ ಗ್ರಹಗಳು ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾವೆ. ಯಾರು ಅತ್ಯಂತ ಕಡುಬಡವರಾಗಿದ್ದಾರೋ ಅಥವಾ ಪ್ರಾಣಿ ಪಕ್ಷಿಗಳಾಗಿರಬಹುದು, ಅವರಿಗೆ ಆಹಾರವನ್ನು ಕೊಡುವಂಥದ್ದು, ಅವರಿಗೆ ಊಟವನ್ನು ಹಾಕುವಂಥದ್ದು, ಅವರಿಗೆ ಬಟ್ಟೆಯನ್ನು ಕೊಡುವಂಥದ್ದು, ಇದರಿಂದ ಪ್ರಾಣಿ ಪಕ್ಷಿಗಳಿಗೆ ಒಂದು ವಿಶೇಷವಾಗಿ ಆಹಾರವನ್ನು ಕೊಡುವಂಥದ್ದು, ಇದರಿಂದ ದಾನವನ್ನು ಮಾಡೋದರಿಂದ ಎಲ್ಲ ಗ್ರಹಗಳು ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾವೆ. ಪ್ರಶ್ನೆಯನ್ನು ಕೇಳಿದ್ದಾರೆ, 9 ಗ್ರಹಗಳ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದೀವಿ. ಇನ್ನೂ ಏನಾದರೂ ಪ್ರಶ್ನೆಗಳಿದ್ದರೆ ಅವಶ್ಯವಾಗಿ ಕೇಳಬಹುದು. ಅದನ್ನು ವಿಡಿಯೋ ಮುಖಾಂತರವಾಗಿ ಯಥಾವತ್ತಾಗಿ ಹೇಳಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ. ಹರಿ ಓಂ ಶ್ರೀಕೃಷ್ಣ ಅರ್ಪಣಮಸ್ತು.